ಬಸವಾದಿ ಶರಣರು ತಮ್ಮ ಹಲವಾರು ವಚನಗಳಲ್ಲಿ ವೀರಶೈವ ಎಂಬ ಪದವನ್ನ ಬಳಸಿದ್ದಾರೆ. ಹೀಗಾಗಿ ಶರಣರು ವೀರಶೈವ ಪದಕ್ಕೆ ಬಹಳ ಮಹತ್ವವನ್ನ ಕೊಟ್ಟಿದ್ದಾರೆ. ಆದ್ದರಿಂದ ಲಿಂಗಾಯತ ಮತ್ತು ವೀರಶೈವ ಎರಡೂ ಕೂಡ ಒಂದೇ ಅಂತ ಈ ರೀತಿ ಕೆಲವರು ವಾದವನ್ನ ಮಾಡ್ತಾರೆ. ವೀರಶೈವ ಎಂಬ ಪದವನ್ನ ವಚನಗಳಲ್ಲಿ ಎಷ್ಟು ಸಲ ಬಳಕೆ ಮಾಡಲಾಗಿದೆ, ಯಾವ ಉದ್ದೇಶದಿಂದ ಹಾಗೂ ಯಾವ ಸಂದರ್ಭದಲ್ಲಿ ಶರಣರು ತಮ್ಮ ವಚನಗಳಲ್ಲಿ ವೀರಶೈವ ಪದವನ್ನ ಬಳಸಿದ್ದಾರೆ, ವೀರಶೈವ ಪದ ಇರುವಂತಹ ಎಲ್ಲಾ ವಚನಗಳು ಕೂಡ ನಿಜವಾದ ವಚನಗಳೇ ಅಥವಾ ಇದರಲ್ಲಿ ಕೆಲವು ನಕಲಿ ವಚನಗಳು ಕೂಡ ಸೇರಿಕೊಂಡಿವೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇವಾಗ ನಮಗೆ ಸಿಗಲಿದೆ. ಇವಾಗ ಲಭ್ಯವಿರುವ ಮಾಹಿತಿ ಪ್ರಕಾರ ಒಟ್ಟು 142 ವಚನಗಳಲ್ಲಿ ವೀರಶೈವ ಎಂಬ ಪದ ಬಳಕೆ ಆಗಿದೆ. ಒಟ್ಟು 30 ವಚನಕಾರರು ತಮ್ಮ ವಚನಗಳಲ್ಲಿ ವೀರಶೈವ ಎಂಬ ಪದವನ್ನ ಬಳಸಿದ್ದಾರೆ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಎಲ್ಲಾ ಜಾತಿ ಮತ ಪಂಥಗಳ ಜನರಿಗೆ ಇಷ್ಟಲಿಂಗ ದೀಕ್ಷೆಯನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಣಜಿಗ ಸಮಾಜದಿಂದ ಜನರು ಬಂದು ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ತಮ್ಮನ್ನು ತಾವು ಬಣಜಿಗ ಲಿಂಗಾಯತ ಅಂತ ಕರೆಸಿಕೊಂಡ್ರು. ಅದೇ ರೀತಿ ರೆಡ್ಡಿ ಸಮಾಜದ ಜನರು ಬಂದು ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ತಮ್ಮನ್ನು ತಾವು ರೆಡ್ಡಿ ಲಿಂಗಾಯತರು ಅಂತ ಕರೆಸಿಕೊಂಡ್ರು. ಅದೇ ರೀತಿ ಮಡಿವಾಳ ಸಮಾಜದ ಜನರು ಬಂದು ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ತಮ್ಮನ್ನು ತಾವು ಮಡಿವಾಳ ಲಿಂಗಾಯತ ಅಂತ ಕರೆಸಿಕೊಂಡ್ರು. ಅದೇ ರೀತಿ ಆಂಧ್ರ, ತಮಿಳುನಾಡು ಮತ್ತು ಕೇರಳದ ಭಾಗದಲ್ಲಿ ಇದ್ದಂತಹ ವೀರಶೈವ ಪಂಥದವರು ಕೂಡ ಬಸವ ಕಲ್ಯಾಣಕ್ಕೆ ಬಂದು ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಳ್ತಾರೆ. ಈ ರೀತಿ ವೀರಶೈವ ಸಮಾಜದಿಂದ ಬಂದಂತಹ ಜನರು ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ಲಿಂಗಾಯತರಾದ ಮೇಲೆ ತಮ್ಮ ಹಳೆಯ ಹೆಸರನ್ನ ಉಳಿಸಿಕೊಳ್ಳುವ ಉದ್ದೇಶದಿಂದ ತಮ್ಮನ್ನು ತಾವು ವೀರಶೈವ ಲಿಂಗಾಯತ ಅಂತ ಕರೆಸಿಕೊಳ್ಳಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಜಾತಿ ಮತ ಪಂಥಗಳ ಹಾಗೂ ಬೇರೆ ಬೇರೆ ಕಾಯಕವನ್ನು ಮಾಡ್ತಾ ಇದ್ದ ಜನರು ಇಷ್ಟಲಿಂಗ ದೀಕ್ಷೆ ಪಡೆದು ಲಿಂಗಾಯತ ಧರ್ಮದೊಳಗೆ ಬರ್ತಾರೆ. ಈ ವೀರಶೈವ ಪಂಥದಿಂದ ಲಿಂಗಾಯತ ಧರ್ಮದ ಒಳಗೆ ಬಂದಿರುವಂತಹ ಕೆಲವು ವೀರಶೈವರು ಇಲ್ಲಿ ಜಾತಿ ಭೇದವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಉಳಿದ ಲಿಂಗಾಯತರು ಅಂದ್ರೆ ಬಣಜಿಗ ಲಿಂಗಾಯತರು, ಪಂಚಮಸಾಲಿ ಲಿಂಗಾಯತರು, ಮಡಿವಾಳ ಲಿಂಗಾಯತರು, ರೆಡ್ಡಿ ಲಿಂಗಾಯತರು, ಹೀಗೆ ಎಲ್ಲಾ ಲಿಂಗಾಯತರಿಗಿಂತಲೂ ನಾವು ವೀರಶೈವ ಲಿಂಗಾಯತರು ಶ್ರೇಷ್ಠರು, ಉಳಿದ ಎಲ್ಲಾ ಲಿಂಗಾಯತರಿಗಿಂತ ನಾವು ಮೇಲೆ ಇದ್ದೇವೆ ಅಂತ ಹೇಳಿಕೊಂಡು ಜಾತಿ ಭೇದವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಕೆಲವು ವೀರಶೈವ ಲಿಂಗಾಯತರು ಏನ್ ಮಾಡ್ತಾರೆ, ಲಿಂಗಾಯತ ಧರ್ಮವನ್ನ ಸ್ವೀಕಾರ ಮಾಡಿದ ಮೇಲೂ ಕೂಡ ತಮ್ಮ ಹಳೆಯ ಶೈವ ಆಚರಣೆಗಳನ್ನ ಅವರು ಬಿಟ್ಟು ಬಿಡೋದಿಲ್ಲ, ಅವನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ದೇವಾಲಯಕ್ಕೆ ಹೋಗಿ ಸ್ಥಾವರ ಲಿಂಗದ ಪೂಜೆಯನ್ನ ಮಾಡುವುದು, ತೀರ್ಥಕ್ಷೇತ್ರಗಳ ದರ್ಶನ ಮಾಡುವುದು, ಈ ರೀತಿಯ ತಮ್ಮ ಹಳೆಯ ವೀರಶೈವ ಆಚರಣೆಗಳನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಗಮನಿಸಿದಂತಹ ವಿಶ್ವಗುರು ಬಸವಣ್ಣನವರಿಗೆ ಮತ್ತು ಉಳಿದ ಶರಣರಿಗೆ ಬೇಸರ ಆಗುತ್ತೆ. ಇಂತಹ ವೀರಶೈವ ಲಿಂಗಾಯತರಿಗೆ ಬುದ್ಧಿ ಮಾತನ್ನ ಹೇಳುವ ಉದ್ದೇಶದಿಂದ ಶರಣರು ತಮ್ಮ ವಚನಗಳಲ್ಲಿ ವೀರಶೈವ ಎಂಬ ಪದವನ್ನ ಬಳಸಿದ್ದಾರೆ. ವೀರಶೈವ ಪದ ಬಳಕೆಯಾಗಿರುವಂತಹ ಕೆಲವು ವಚನಗಳನ್ನ ಇಲ್ಲಿ ನಾವು ನೋಡೋಣ. ವಿಶ್ವಗುರು ಬಸವಣ್ಣನವರ ವಚನ, ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 966. ಈ ಒಂದು ವಚನದಲ್ಲಿ ಕೆಲವು ಸಾಲುಗಳು ಈ ರೀತಿ ಇವೆ. ವೀರಶೈವ ಸಂಪನ್ನ ನೆನೆಸಿ ಲಿಂಗವಂತನಾದ ಬಳಿಕ ತನ್ನ ಲಿಂಗ ಸಂಬಂಧಕ್ಕೆ ಅನ್ಯವಾದ ಜಡ ಭೌತಿಕ ಪ್ರತಿಷ್ಠೆಯುಳ್ಳ ಭವಿ ಶೈವ ಕ್ಷೇತ್ರ ತೀರ್ಥಂಗಳಾದಿಯಾದ ಹಲವು ಲಿಂಗಾರ್ಚನೆಯ ಮನದಲ್ಲಿ ನೆನೆಯಲಿಲ್ಲ, ಮಾಡಲೆಂತೂ ಬಾರದು. ಈ ವಚನದಲ್ಲಿ ಒಂದು ಸಾಲನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ವೀರಶೈವ ಸಂಪನ್ನ ನೆನೆಸಿ ಲಿಂಗವಂತನಾದ ಬಳಿಕ. ವೀರಶೈವ ಸಂಪನ್ನ ನೆನೆಸಿ ಅಂದ್ರೆ ವೀರಶೈವ ಮತಕ್ಕೆ ಸೇರಿರುವಂತಹ ಒಬ್ಬ ವ್ಯಕ್ತಿ ಲಿಂಗವಂತನಾದ ಬಳಿಕ ಅಂದ್ರೆ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದು ಲಿಂಗಾಯತ ಆದ ಮೇಲೆ. ಶೈವ ಕ್ಷೇತ್ರ ಅಂದ್ರೆ ಶಿವಲಿಂಗ ಸ್ಥಾವರ ಲಿಂಗದ ದರ್ಶನವನ್ನ ಮಾಡಬಾರದು, ಪೂಜೆಯನ್ನ ಮಾಡಬಾರದು, ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡಬಾರದು. ಈ ರೀತಿಯ ಒಂದು ಸಂದೇಶವನ್ನ ಈ ವಚನದಲ್ಲಿ ಕೊಡಲಾಗಿದೆ. ವೀರಶೈವ ಪಂಥದವರು ಮತಾಂತರಗೊಂಡು ಲಿಂಗಾಯತ ಧರ್ಮವನ್ನ ಸ್ವೀಕಾರ ಮಾಡಿದ ಮೇಲೆ ಅದರಲ್ಲಿ ಕೆಲವು ವೀರಶೈವರು ಮತ್ತೆ ದೇವಾಲಯಗಳಿಗೆ ಹೋಗಿ ಸ್ಥಾವರ ಲಿಂಗದ ಪೂಜೆಯನ್ನ ದರ್ಶನವನ್ನ ಮಾಡ್ತಾ ಇರುವಂತಹ ಕೆಲವರಿಗೆ ಬುದ್ಧಿ ಮಾತನ್ನ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ವಿಶ್ವಗುರು ಬಸವಣ್ಣನವರ 12 ವಚನಗಳಲ್ಲಿ ಕೂಡ ವೀರಶೈವ ಎಂಬ ಪದ ಬಳಕೆಯಾಗಿದೆ. ಆದರೆ ಸಂಶೋಧಕರು ಹೇಳುವ ಪ್ರಕಾರ ಇನ್ನುಳಿದ 2 ವಚನಗಳು ಪ್ರಕ್ಷಿಪ್ತ ವಚನಗಳು ಅಂದ್ರೆ ನಕಲಿ ವಚನಗಳು. ಹೀಗಾಗಿ ವಿಶ್ವಗುರು ಬಸವಣ್ಣನವರ ಕೇವಲ 1 ವಚನದಲ್ಲಿ ಮಾತ್ರ ವೀರಶೈವ ಎಂಬ ಪದ ಬಳಕೆಯಾಗಿದೆ. ಅದೂ ಕೂಡ ಖಂಡನಾತ್ಮಕವಾಗಿ ಅಂದ್ರೆ ವಿರೋಧ ಭಾಷೆಯಲ್ಲಿ ಆ ಒಂದು ಪದವನ್ನ ಬಳಸಲಾಗಿದೆ. ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣನವರ ವಚನ, ಸಮಗ್ರ ವಚನ ಸಂಪುಟ 3,
ವಚನದ ಸಂಖ್ಯೆ 1563. ಈ ಒಂದು ವಚನದಲ್ಲಿ ಒಂದು ಸಾಲು ಈ ರೀತಿ ಇದೆ: ವೀರ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ವೀರಶೈವನೆಂತಪ್ಪನಯ್ಯ. ಅಂದ್ರೆ ಕೆಲವು ವೀರಶೈವರು ಇಷ್ಟಲಿಂಗ ದೀಕ್ಷೆಯನ್ನ ಪಡೆದು ಲಿಂಗಾಯತರಾದ ಮೇಲೂ ಕೂಡ ನಾವು ವೀರವಂಶದಲ್ಲಿ ಹುಟ್ಟಿದವರು, ನಾವು ಉಳಿದ ಲಿಂಗಾಯತರಿಗಿಂತ ಶ್ರೇಷ್ಠರು ಎಂದು ಹೇಳಿಕೊಳ್ಳುವಾಗ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರಿಗೆ ಕೋಪ ಬರುತ್ತೆ. ಅಂತಹ ಜಾತಿ ಭೇದವನ್ನ ಮಾಡ್ತಾ ಇದ್ದ ವೀರಶೈವರಿಗೆ ಬುದ್ಧಿಯನ್ನ ಹೇಳುವ ಸಲುವಾಗಿ ಚನ್ನಬಸವಣ್ಣನವರು ಈ ಒಂದು ವಚನದಲ್ಲಿ ವೀರಶೈವ ಪದವನ್ನ ಬಳಸಿದ್ದಾರೆ. ಈ ರೀತಿ ಕೆಲವು ವಚನಗಳಲ್ಲಿ ಶರಣರೇ ತಾವೇ ಸ್ವತಃ ವೀರಶೈವ ಪದವನ್ನ ಬಳಸಿದ್ದಾರೆ. ಆದರೆ ಅದನ್ನು ಬಳಸಿದ್ದು ಖಂಡನಾತ್ಮಕವಾಗಿ, ಅಂದ್ರೆ ವಿರೋಧ ಭಾಷೆಯಲ್ಲಿ ಬಳಸಿದ್ದಾರೆ. ಇನ್ನು ಕೆಲವು ವಚನಗಳಲ್ಲಿ ಕೂಡ ವೀರಶೈವ ಪದ ಬಳಕೆ ಆಗಿದೆ, ಆದರೆ ಅವು ನಿಜವಾದ ವಚನಗಳು ಅಲ್ಲ, ಅವು ಪ್ರಕ್ಷಿಪ್ತ ವಚನಗಳು, ಅಂದ್ರೆ ನಕಲಿ ವಚನಗಳು ಎಂಬುದು ಸಂಶೋಧಕರ ಅಭಿಪ್ರಾಯ. ವಚನ ಸಾಹಿತ್ಯದಲ್ಲಿ ಪ್ರಕ್ಷಿಪ್ತ ಅಂದ್ರೆ ನಕಲಿ ವಚನಗಳು ಹೇಗೆ ಸೇರಿಕೊಂಡವು ಎಂಬುದಕ್ಕೆ ವಿವರಣೆ ಇಲ್ಲಿದೆ. 12ನೇ ಶತಮಾನದಲ್ಲಿ ಹಲವಾರು ವಚನಕಾರರು ಲಕ್ಷಾಂತರ ವಚನಗಳನ್ನ ಬರೆದು ಬಸವ ಕಲ್ಯಾಣದಲ್ಲಿ ಒಂದು ಕಡೆ ಸಂಗ್ರಹ ಮಾಡಿ ಇಟ್ಟಿರ್ತಾರೆ. ಆದರೆ ವರ್ಣಾಂತರ ವಿವಾಹದ ನೆಪದಿಂದ ಯಾವಾಗ ಕಲ್ಯಾಣ ಕ್ರಾಂತಿ ಆಗುತ್ತೆ, ಬಸವ ಕಲ್ಯಾಣದಲ್ಲಿ ಇದ್ದಂತಹ ವಚನ ಸಾಹಿತ್ಯದ ಗಂಟುಗಳನ್ನು ಶರಣರು ತೆಗೆದುಕೊಂಡು ಬೇರೆ ಬೇರೆ ದಿಕ್ಕಿನಲ್ಲಿ ಚದುರಿ ಹೋಗ್ತಾರೆ. ಈ ರೀತಿ ವಚನ ಸಾಹಿತ್ಯ ಬೇರೆ ಬೇರೆ ಪ್ರದೇಶಗಳಿಗೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ಸೇರಿಕೊಂಡು ಬಿಡುತ್ತೆ. ಸಂಶೋಧಕರು ಹೇಳುವ ಪ್ರಕಾರ 300 ವರ್ಷಗಳ ನಂತರ, ಅಂದ್ರೆ 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರುಗಳ ಅಧೀನದಲ್ಲಿ ಮತ್ತೆ ವಚನ ಸಾಹಿತ್ಯವನ್ನ ಒಂದು ಕಡೆ ಸೇರಿಸಿ ಸಂಗ್ರಹ ಮಾಡುವಂತಹ ಕೆಲಸ ಪ್ರಾರಂಭವಾಗುತ್ತೆ. ಈ ರೀತಿ ಸಂಗ್ರಹ ಮಾಡಿರುವಂತಹ ವಚನಗಳನ್ನ ಮತ್ತೆ ಹೊಸದಾದ ತಾಳೆಗರಿಗಳ ಮೇಲೆ ಬರೆಯುವಂತಹ ಕೆಲಸ ಪ್ರಾರಂಭವಾಗುತ್ತೆ. ಈ ವಚನಗಳ ಹಸ್ತಪ್ರತಿಗಳನ್ನ ಮಾಡುವಂತಹ ಸಮಯದಲ್ಲಿ ಕೆಲವು ಬರಹಗಾರರು ವೀರಶೈವ ಪದವನ್ನ ವಚನಗಳಲ್ಲಿ ಸೇರಿಸಿದ್ದಾರೆ ಎಂಬುದು ಸಂಶೋಧಕರ ಅಭಿಪ್ರಾಯ. ಖ್ಯಾತ ಸಂಶೋಧಕರಾದ ಡಾಕ್ಟರ್ ಎಂ ಕಲಬುರ್ಗಿ ಅವರು ತಮ್ಮ ಒಂದು ಗ್ರಂಥದಲ್ಲಿ ಈ ರೀತಿ ಬರೆದಿದ್ದಾರೆ: ವಚನ ಸಾಹಿತ್ಯವು 12ನೇ ಶತಮಾನದಿಂದ 15ನೇ ಶತಮಾನಕ್ಕೆ ಬರುವಷ್ಟರಲ್ಲಿ ಅದಕ್ಕೆ ವಿಪುಲ ಭಿನ್ನ ಪಾಠಗಳು ಹುಟ್ಟಿಕೊಂಡವು. ಆಮೇಲೆ ಸಂಕಲನ ಸಂಪಾದನಾ ಕಾರ್ಯದಿಂದಾಗಿ ಪ್ರಕ್ಷಿಪ್ತ ವಚನಗಳು ತಲೆ ಎತ್ತಿದವು. ಸಾಹಿತಿಗಳು ಹಾಗೂ ಸಂಶೋಧಕರಾದ ಪೂಜ್ಯ ಶ್ರೀ ಮಾತೆ ಮಹಾದೇವಿ ಅವರು ಒಂದು ಗ್ರಂಥದಲ್ಲಿ ಈ ರೀತಿ ಹೇಳಿದ್ದಾರೆ: ವಚನಗಳಲ್ಲಿ ವೀರಶೈವ ಪದದ ಪ್ರಯೋಗವಿದೆ ಎಂದು ಹಿಗ್ಗಿ ಹೇಳುವವರು ಅದನ್ನ ಖಂಡನಾತ್ಮಕವಾಗಿ ಬರೆಯಲಾಗಿದೆ ಎಂಬುದನ್ನು ಕೂಡ ಗಮನಿಸಬೇಕು. ಇದು ಶರಣರ ಹೊಗಳಿಕೆಯೋ ಅಥವಾ ತೆಗಳಿಕೆಯೋ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ಕೆಲವು ವಚನಗಳಂತೂ ಕೃತ್ರಿಮ ಬರಹಗಳು. ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರ ವಚನ, ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 916. ಈ ವಚನದಲ್ಲಿ ಕೆಲವು ಸಾಲುಗಳು ಈ ರೀತಿ ಇವೆ: ನಾನಾ ಯೋನಿಯಲ್ಲಿ ಹುಟ್ಟಿ ಹುಟ್ಟಿ ಬಳಲಿ ಬಾಯಾರಿದವಂಗೆ ಅಕಸ್ಮಾತ್ ಅರಿವುಳ್ಳ ನರಜನ್ಮವು ದೊರೆಯುವುದೇ ದುರ್ಲಭ. ಅದರಲ್ಲಿಯೂ ಶೈವ ಕುಲದಲ್ಲಿ ಜನ್ಮವೆತ್ತಿರುವುದು ಅತಿ ದುರ್ಲಭ. ಅದಕ್ಕಿಂತಲೂ ವೀರಶೈವ ವಂಶದಲ್ಲಿ ಜನಿಸುವುದು ಅತ್ಯಂತ ದುರ್ಲಭವಾಗಿರುವುದು ಕಾಣ. ಇದರ ಅರ್ಥ, ಒಂದು ಜೀವಿಗೆ ಹಲವಾರು ಜನ್ಮಗಳ ನಂತರ ಒಂದು ವೇಳೆ ಮನುಷ್ಯ ಜನ್ಮ ಸಿಕ್ಕರೆ ಅದು ಶ್ರೇಷ್ಠ. ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಬಳಿಕ ಕೂಡ ಶೈವ ಕುಲದಲ್ಲಿ ಹುಟ್ಟಿದರೆ ಇನ್ನೂ ಶ್ರೇಷ್ಠ. ಶೈವ ಕುಲದಲ್ಲಿ ಹುಟ್ಟಿದರೂ ಕೂಡ ವೀರಶೈವ ಕುಲದಲ್ಲಿ ಹುಟ್ಟಿದರೆ ಇನ್ನೂ ಶ್ರೇಷ್ಠ. ಅಂದ್ರೆ ಯಾವ ವ್ಯಕ್ತಿ ವೀರಶೈವ ಎಂಬ ಜಾತಿಯಲ್ಲಿ ಹುಡ್ತಾನೆ ಅವನು ಉಳಿದ ಮನುಷ್ಯರಿಗಿಂತ ಶ್ರೇಷ್ಠ ಎಂಬ ಅರ್ಥ ಇಲ್ಲಿ ಬರುತ್ತೆ. ಆದರೆ ಬಸವಾದಿ ಶರಣರು ಎಂದೂ ಕೂಡ ಹುಟ್ಟಿಗೆ ಒಂದು ಮಹತ್ವವನ್ನು ಕೊಟ್ಟವರಲ್ಲ. ಯಾವುದೇ ಜಾತಿಯಲ್ಲೂ ಹುಟ್ಟಿದರೂ ಕೂಡ ಮನುಷ್ಯನು ಸಂಸ್ಕಾರದಿಂದ, ತನ್ನ ನಡತೆಯಿಂದ ಶ್ರೇಷ್ಠನಾಗ್ತಾನೆ ಎಂಬುದು ಬಸವಾದಿ ಶರಣರ ಸಂದೇಶ. ಇದರಿಂದ ಗೊತ್ತಾಗುತ್ತೆ ಈ ಒಂದು ವಚನ ಪ್ರಕ್ಷಿಪ್ತ ವಚನ, ನಕಲಿ ವಚನ. ಈ ಎಲ್ಲ ಮಾಹಿತಿಯಿಂದ ನಮಗೆ ಗೊತ್ತಾಗುತ್ತೆ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ತಾವು ಕೊಟ್ಟಂತಹ ಒಂದು ಧರ್ಮಕ್ಕೆ ಲಿಂಗವಂತ ಅಥವಾ ಲಿಂಗಾಯತ ಎಂಬ ಹೆಸರಿನಿಂದ ಕರೆದಿದ್ದಾರೆ. ಆದರೆ ತಾವು ಕೊಟ್ಟಂತಹ ಈ ಒಂದು ಹೊಸದಾದ ಧರ್ಮಕ್ಕೆ ವೀರಶೈವ ಎಂಬ ಹೆಸರಿನಿಂದ ಕರೆದಿಲ್ಲ.